ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಜ್ಞಿದ ಯೂಟ್ಯೂಬ್ ಚಾನಲ್. ಸೊ ಓದ್ ಕ್ಲಾಸ್ ಅಲ್ಲಿ ನಾವೇನೇನ್ ಮಾಡಿದ್ವೋ ಚಿತ್ರಗಳ ಸಾಮ್ಯತೆದು ಪೂರ್ತಿ ಕ್ಲಾಸ್ ಮಾಡಿದ್ವು. ಸೊ ನಾನು ನಿಮ್ಗೆ 4 ಹೋಮ್ ವರ್ಕ್ ಕೊಟ್ಟಿದೆ. ಸೊ ಅದನ್ನ ಇವಾಗ ಸಾಲ್ವ್ ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಸೊ ಐ ಆಮ್ ಯುವರ್ ಮೆಂಟರ್ ರಾಜೇಶ್. ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ 12ನೇ ಕ್ವಶನ್. ಸೊ 17ನೇ ಕ್ವಶನ್, 13ನೇ ಕ್ವಶನ್, 14ನೇ ಕ್ವಶನ್, 15ನೇ ಕ್ವಶನ್ ಹೋಮ್ ವರ್ಕ್ ಕೊಟ್ಟಿದೆ. ಸೊ 12ನೇ ಕ್ವಶನ್. ಸೊ ಚಿತ್ರಗಳ ಸಾಮ್ಯತೆ ಅಂತಂದ್ರೇನು? ಸೊ 3 ಚಿತ್ರ ಕೊಟ್ಟಿರ್ತಾರೆ. ಸೊ ಮೊದಲನೇದು ಮತ್ತೆ ಎರಡನೇದಕ್ಕೆ ಏನೋ ಸಂಬಂಧ ಇರುತ್ತೆ. ಸೊ ಅದೇ ತರ ಮೂರನೇದು ಮತ್ತೆ ನಾಲ್ಕನೇದಕ್ಕೂ ಏನೋ ಸಂಬಂಧ ಇರೋ ಚಿತ್ರನ ಮೂರನೇ ಚಿತ್ರಕ್ಕೆ ಸಂಬಂಧಪಟ್ಟಿರುವಂತ 4ನೇ ಚಿತ್ರನ ಸೊ ಕಂಡುಹಿಡಿಬೇಕಾದ್ರೆ ನಾವು. ಸೊ ಹಂಗಂದ್ರೆ ಮೊದಲನೇ ಚಿತ್ರಕ್ಕೆ ಎರಡನೇ ಚಿತ್ರಕ್ಕೆ ಏನೇ ಸಂಬಂಧ ಐತಿ 12ನೇ ಕ್ವಶನ್ ಅಲ್ಲಿ. ಸೊ ಮೊದಲೇನಾಗಿತ್ತು, ಬಾಕ್ಸ್ ಇತ್ತು, ಅದು ರೌಂಡ್ ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ ಇಂಟು ಮಾರ್ಕ್ ಇತ್ತು, ಇಲ್ಲಿ ಪ್ಲಸ್ ಆಯ್ತು. ಸೊ ನೆಕ್ಸ್ಟ್ ಆರೋ ಮಾರ್ಕ್ ಕೆಳಗಡೆ ಇದ್ದಿದ್ದು ಮೇಲ್ಕಾಯ್ತು. ಸೊ ಆರೋ ಮಾರ್ಕ್ ಮೇಲಿದ್ದು ಕೆಳಗಡೆ ಆಯ್ತು. ನೆಕ್ಸ್ಟ್ ಇಲ್ಲಿ ಬಾಕ್ಸ್, ಖಾಲಿ ಬಾಕ್ಸ್ ಇತ್ತು, ಇಲ್ಲಿ ತುಂಬಿರುವಂತ ಬಾಕ್ಸ್ ಆಯ್ತು. ಸೊ ಇಲ್ಲಿ ತುಂಬಿರುವಂತ ವೃತ್ತ ಇತ್ತು, ಸೊ ಖಾಲಿ ವೃತ್ತ ಆಯ್ತು. ಸೊ ಹಂಗಂತಂದ್ರೆ ಈ ಬಾಕ್ಸ್ ಏನಾಗ್ಬೇಕು, ಮೊದ್ಲು ವೃತ್ತ ಆಗ್ಬೇಕು. ಸೊ ಇಂಟು ಇರೋದ್ ಏನಾಗ್ಬೇಕು, ಪ್ಲಸ್ ಆಗ್ಬೇಕು ಅಲ್ವಾ? ಸೊ ನೆಕ್ಸ್ಟ್ ಈ ಒಳಗಡೆ ಆಕೃತಿ ಏನಾಗ್ಬೇಕು, ಮತ್ತೆ ಬಾಕ್ಸ್ ಆಗ್ಬೇಕು. ಸೊ ನೆಕ್ಸ್ಟ್ ಆರೋ ಮಾರ್ಕ್ ಮೇಲೆ ಐತೈತೆ ಅಂತಂದ್ರೆ ಕೆಳಗಡೆ ಆಗ್ಬೇಕು, ರಿವರ್ಸ್ ಆಗ್ಬೇಕು. ಇದು ಕೆಳಗಡೆ ಹೋಯ್ತೈತೆ ಅಂತಂದ್ರೆ ಅದು ಮೇಲಕ್ಕೆ ಹೋಗ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ತುಂಬಿರೋ ವೃತ್ತ ಐತೆ ಅಂತಂದ್ರೆ ಖಾಲಿ ವೃತ್ತ ಆಗ್ಬೇಕು. ನೆಕ್ಸ್ಟ್ ಬಾಕ್ಸ್ ಏನಾಗ್ಬೇಕು, ತುಂಬಿರುವಂತ ಬಾಕ್ಸ್ ಆಗ್ಬೇಕು. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಹಂಗಂದ್ರೆ, ಸೊ ಇಲ್ಲಿ ಆಪ್ಷನ್ ಡಿ ಕರೆಕ್ಟ್. ಬಟ್ ಇಲ್ಲಿ ಏನಾಗ್ಬೇಕಾಗಿತ್ತು, ಚೌಕ ಅಥವಾ ಆಯತ ಇರ್ಬೇಕಾಗಿತ್ತು. ಮಿಸ್ ಆಗಿ ರೌಂಡೇ ಕೊಟ್ಟಿದ್ದಾರೆ. ಯಾಕಂದ್ರೆ ಇನ್ಯಾವ್ದು ಆಗಲ್ಲ, ಸಿ ಆಗಲ್ಲ. ಯಾಕಂದ್ರೆ ಇದು ಪ್ಲಸ್ ಆಗ್ಬೇಕಾಗಿತ್ತು, ಬಿನೂ ಆಗಲ್ಲ. ಸೊ ಇಲ್ಲಿ ಏನಾಗ್ಬೇಕು, ಹೌದು ವೃತ್ತ, ಖಾಲಿ ವೃತ್ತ ಆಗ್ಬೇಕು. ಇಲ್ಲಿ ತುಂಬಿರೋ ಏನಾಗ್ಬೇಕು, ಬಾಕ್ಸ್ ಆಗ್ಬೇಕು. ಸೊ ಎ ಕೂಡ ಆಗಲ್ಲ. ಸೊ ಆಪ್ಷನ್ ಡಿ ಕರೆಕ್ಟ್. ಇಲ್ಲಿ ಏನಿದ್ರೆ ಬಾಕ್ಸ್, ತುಂಬಿರೋ ಬಾಕ್ಸ್ ಅಂತ ಇದ್ದಿದ್ರೆ ಆಪ್ಷನ್ ಡಿ ಕರೆಕ್ಟ್. ಸೊ ನೆಕ್ಸ್ಟ್ 13ನೇ ಕ್ವಶನ್. ಸೊ 13ನೇ ಕ್ವಶನ್ ಅಲ್ಲಿ ಮೊದಲನೇ ಚಿತ್ರಕ್ಕೂ ಎರಡನೇ ಚಿತ್ರಕ್ಕೂ ಏನ್ ಸಂಬಂಧ ಇದೆಯಪ್ಪ? ಸೊ ವೃತ್ತ ಇತ್ತು, ವೃತ್ತ ಹಂಗೆ ಇದೆ ಅಲ್ವಾ? ಸೊ ನೆಕ್ಸ್ಟ್ ವೃತ್ತನ 8 ಭಾಗಗಳಾಗಿ ಏನ್ ಮಾಡಿದ್ದಾರೆ, ಅವರು ಕತ್ತರಿಸಿದ್ದಾರೆ. ಸೊ ನೆಕ್ಸ್ಟ್ ಇದನ್ನು ಕೂಡ 8 ಭಾಗಗಳಾಗಿನೇ ಕತ್ತರಿಸಿದ್ದಾರೆ ಅಲ್ವಾ? ಸೊ ನೆಕ್ಸ್ಟ್ ಇಲ್ಲಿ ಈ ಭಾಗದಲ್ಲಿ ಏನ್ ಮಾಡಿದ್ರು, ಅವರು ಬಣ್ಣ ಹಚ್ಚಿದ್ದಾರೆ. ಸೊ ಅದು ಎರಡನೇ ಚಿತ್ರದಲ್ಲಿ ಏನಾಯ್ತು, ಈ ಭಾಗದಲ್ಲಿ ಬಣ್ಣ ಹಚ್ಚಿದ್ರು. ಎರಡನೇ ಭಾಗಕ್ಕೆ ಅದನ್ನ ಏನ್ ಮಾಡಿದ್ರು, ಮತ್ತೆ ಬಣ್ಣ ಹಚ್ಚಿದ್ರು. ಎರಡನೇ ಭಾಗ ಅಂದ್ರೆ ಒಂದ್ ಬಾಕ್ಸ್ ಬುಟ್ಟಿ ಏನ್ ಮಾಡಿದ್ರು, ಎರಡನೇ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ರು. ಸೊ ಇಲ್ಲಿ ಕೂಡ ಈ ಭಾಗದಲ್ಲಿ ಬಣ್ಣ ಹಚ್ಚಿದ್ರು. ಎರಡನೇ ಚಿತ್ರದಲ್ಲಿ ಏನ್ ಮಾಡಿದ್ದಾರೆ, ಈ ಭಾಗದಲ್ಲಿ ಅಂದ್ರೆ ಒಂದ್ ಬಾಕ್ಸ್ ಬುಟ್ಟಿ ಏನ್ ಮಾಡಿದ್ದಾರೆ, ಬಣ್ಣ ತುಂಬಿದ್ದಾರೆ. ಸೊ ಅದೇ ತರ ಈ ಬಾಕ್ಸ್ ಕೂಡ ಏನಾಗ್ಬೇಕು, ಆ ಬಾಕ್ಸ್ ಹಂಗೆ ಇರ್ಬೇಕು. ಸೊ ಅದನ್ನ ಎಷ್ಟು ಭಾಗಗಳ ಕಟ್ ಮಾಡಿದ್ದಾರೆ, 8 ಭಾಗಗಳಾಗಿ ಕತ್ತರಿಸಿದ್ದಾರೆ. ಸೊ ನೆಕ್ಸ್ಟ್ ಸೊ ಇಲ್ಲಿ ಬಣ್ಣ ಹಚ್ಚಿದ್ದಾರೆ ಅಂತಂದ್ರೆ ನಾವೇನ್ ಮಾಡ್ಬೇಕು, ಒಂದ್ ಬಾಕ್ಸ್ ಬಿಟ್ಟಿ ಬಣ್ಣ ಹಚ್ಬೇಕು. ಸೊ ಈ ಭಾಗ ಬಣ್ಣ ತುಂಬಿರ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ಬಣ್ಣ ಹಚ್ಚಿದ್ದಾರೆ ಅಂತಂದ್ರೆ ಒಂದ್ ಬಾಕ್ಸ್ ಬಿಟ್ಟಿ ಬಣ್ಣ ಹಚ್ಬೇಕು. ಸೊ ಇಲ್ಲಿ ಬಣ್ಣ ತುಂಬಿರ್ಬೇಕು. ಸೊ ಹಂಗಂದ್ರೆ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ರಾಂಗ್, ಆಪ್ಷನ್ ಬಿ ಇಸ್ ರಾಂಗ್, ಆಪ್ಷನ್ ಡಿ ಇಸ್ ಆಲ್ಸೋ ರಾಂಗ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು? ಸೊ ನೆಕ್ಸ್ಟ್ 14ನೇ ಕ್ವಶನ್. ಸೊ 14ನೇ ಕ್ವಶನ್ ಏನ್ ಹೇಳ್ತಾರಪ್ಪ? ಸೊ 14ನೇ ಕ್ವಶನ್ ಏನಾಯ್ತಿದೆ, ಹೊರಗಡೆ ಬಾಕ್ಸ್ ಹಂಗೆ ಐತೆ ಅಲ್ವಾ? ಸೊ ನೆಕ್ಸ್ಟ್ ಒಳಗಡೆ ಇರುವ ಆಕೃತಿ, ಆಯತಾಕೃತಿ ಇಲ್ಲಿ ಖಾಲಿ ಇತ್ತು. ಇಲ್ಲಿ ಏನ್ ಮಾಡಿದ್ದಾರೆ, ಸೊ ಇದು ನಾವೇನ್ ಕರಿತೀವಿ, ಇದನ್ನ ಅಂಚುಗಳು ಅಂದ್ರೆ ಎಡ್ಜಸ್ ಗಳಿರುವ ಕಡೆ ಏನ್ ಮಾಡಿದ್ದಾರೆ, ಅವರು ಗೆರೆ ಎಳೆದಿದ್ದಾರೆ. ಅಂದ್ರೆ ಎಷ್ಟು, 1 2 3 4 ಮೂಲೆಗಳಿದೆ. ಸೊ 4 ಮೂಲೆಗಳನ್ನು ಸೇರಿಸಿ ಏನ್ ಮಾಡಿದ್ದಾರೆ, ಗೆರೆ ಎಳೆದಿದ್ದಾರೆ. ಸೊ ಅದೇ ತರ ಈ ಚಿತ್ರಗಳು ಏನಾಗಬೇಕು, ಈ ಚಿತ್ರ ಏನಾಗ್ಬೇಕು, ಮೂರನೇ ಚಿತ್ರ. ಸೊ ಅದು ಬಾಕ್ಸ್ ಹಂಗೆ ಇರ್ಬೇಕು, ಈ ಬಾಕ್ಸ್ ಏನಾಗ್ಬೇಕು, ಹಂಗೆ ಇರ್ಬೇಕು. ಸೊ ಇಲ್ಲಿ ಮೂಲೆಗಳನ್ನ ಸೇರಿಸಿ ನಾವೇನು ಮಾಡ್ಬೇಕು, ಸೊ ಗೆರೆ ಎಳಿಬೇಕು. ಅಂದ್ರೆ ಇಷ್ಟೇನಾ? ಆಪ್ಷನ್ ಎಲ್ಲೂ ಇಲ್ಲ. ಸೊ ಹಂಗಂದ್ರೆ ಇಷ್ಟೇನ ನಮ್ಮ ಮೂಲೆಗಳಿರೋದು, ಇಷ್ಟೇನ ಗೆರೆ ಎಳೆಯಕ್ಕಾಗೋದು? ಅಲ್ಲ, ತಪ್ಪು. ಸೊ ಇಲ್ಲಿ ಏನಾಗಿತ್ತು, 4 ಮೂಲೆ ಇತ್ತು, ಅಷ್ಟೇ 4ಕ್ಕೆ ಗೆರೆ ಎಳಿಬೇಕಾಗಿದ್ದು. ಬಟ್ ಇಲ್ಲಿ ನೋಡಿ, ಈ ಮೂಲೆ ಸೇರಿಸಿ ಎಳಿಬೋದಾ, ಈ ಮೂಲೆ ಸೇರಿಸಿ ಎಳಿಬೋದಾ? ಸೊ ನೆಕ್ಸ್ಟ್ ಈ ಮೂಲೆ ಸೇರಿಸಿ ಎಳಿಬೋದಾ ಅಲ್ವಾ? ಸೊ ನೆಕ್ಸ್ಟ್ ಇನ್ನೆಲ್ಲಿ ಸೇರಿಸಿ ಎಳಿಬಹುದು, ಇಲ್ಲೂ ಎಳ್ದಾಗಿದೆ.
ಸೊ ಅಂದ್ರೆ ಆಪ್ಷನ್ ಈ ಮೂಲೆ ಸೇರಿಸಿ ಈ ಮೂಲೆ ಸೇರಿಸಿ ಎಳಿಬೋದಾ? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಆಗಲ್ಲ, ಆಪ್ಷನ್ ಸಿ ನೂ ಆಗಲ್ಲ, ಆಪ್ಷನ್ ಡಿ ನೂ ಆಗಲ್ಲ. ಯಾಕಂದ್ರೆ ಇಲ್ಲಿ ನೋಡಿ ಎಲ್ಲಾ ಎಡ್ಜಸ್ ಗಳನ್ನು ನಾವು ಸೇರಿಸಿ ಅಂದ್ರೆ ಎಲ್ಲಾ ಮೂಲೆಗಳನ್ನು ನಾವು ಸೇರಿಸಿ ಗೆರೆ ಎಳೆದಾಗ ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಸೊ 15ನೇ ಕ್ವಶನ್ ನೋಡೋಣ. ಇವಾಗ 15ನೇ ಕ್ವಶನ್ ಏನ್ ಗಮನಿಸ್ಬೇಕಪ್ಪ, ಹೊರಗಡೆ ಬಾಕ್ಸ್ ಇತ್ತು, ಹೊರಗಡೆ ಬಾಕ್ಸ್ ಹಂಗೆ ಆಯ್ತು ಅಲ್ವಾ? ಸೊ ನೆಕ್ಸ್ಟ್ ಇದು ನೋಡಿ, ಇಲ್ಲಿ ಇಂಟು ಮಾರ್ಕ್ ಇತ್ತು, ಇದೇನೋ ಬಾಕ್ಸ್ ಆಗ್ಬಿಟ್ಟಿದೆಯಲ್ಲ ಅಂತ ಅನ್ಕೊಳ್ಳೋದಾದ್ರೆ ಆತರ ನೋಡಬಾರ್ದು. ಇವಾಗ ಏನಾಯ್ತಿದೆ ಇಲ್ಲಿ, ಇದನ್ನ ನಾವು ಏನಂತ ತಗೋಬಹುದು, ಇದನ್ನ ಹಿಂಗ್ ತಗೋಬಹುದು, ಅಂದ್ರೆ ಅರ್ಧ ಬಾಕ್ಸ್ ಅಥವಾ ಒಂದು. ಇದನ್ನ ಹಿಂಗ್ ಕಟ್ ಮಾಡಿದ್ರೆ ಸೊ ಏನಾಯ್ತು, ಇಲ್ಲಿ ಅರ್ಧ ಐತೆ, ಸೊ ಇಲ್ಲಿ ಅರ್ಧ ಐತೆ ಅಲ್ವಾ? ಸೊ ನೆಕ್ಸ್ಟ್ ಒಳಗಡೆ ಒಂದು ಏನಿಟ್ಟಿದ್ದಾರೆ, ಬಿಂದು ಇಟ್ಟಿದ್ದಾರೆ. ಸೊ ಅದೇ ತರ ಇದನ್ನ ನಾವು ಅರ್ಧ ವೃತ್ತ ಅನ್ನೋದಾದ್ರೆ ಸೊ ಒಂದು ಫುಲ್ ವೃತ್ತ ನಮ್ಗೆ ಬರ್ಬೇಕು. ಸೊ ಹಂಗಂದ್ರೆ ಯಾವ್ದು? ಆಪ್ಷನ್ ಎ ಆಗಲ್ಲ, ಆಪ್ಷನ್ ಬಿ ಆಗಲ್ಲ, ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ ಇಲ್ಲಿ ನೋಡ್ಬೇಕಾಗಿರೋದು ನೀವು. ಸೊ ಮೊದಲನೇದೇನದು ವೃತ್ತ ಆಗ್ಬೇಕು, ಮತ್ತೆ ಒಳಗಡೆ ಒಂದು ಬಿಂದು ಹೋಗ್ಬೇಕು. ಸೊ ಎರಡರಲ್ಲೂ ಐತೆ. ಸೊ ನೆಕ್ಸ್ಟ್ ಇನ್ನೊಂದೇನು, ಸೊ ಇಲ್ಲಿ ಒಂದು ಚಿಹ್ನೆ ಐತೆ, ಅಂದ್ರೆ ಏನೋ ಒಂದು ಆರೋ ಮಾರ್ಕ್ ತರ ಏನೈತೆ. ಸೊ ಅದೇನಾಯ್ತು, ಪಕ್ಕಕ್ಕೆ ಬಂತು. ಸೊ ಪಕ್ಕಕ್ಕೆ ಬಂದು ಈ ಒಳಗಡೆ ಸುರುಳಿ ಏನಿದೆ ಆ ಸುರುಳಿನೂ ಒಂದೇ ಕಡೆ, ಒಂದೇ ಸೇಮ್ ಒಂದೇ ಕಡೆ ಮುಖ ಮಾಡ್ಕೊಂಡಿರ್ಬೇಕು. ಅದೇ ತರ ಇದೇನಾಗ್ಬೇಕು, ಇಲ್ಲಿಗೆ ಬರ್ಬೇಕು, ಅಂದ್ರೆ ಈ ಸುರುಳಿ ಕೂಡ ಒಂದೇ ಕಡೆ ಮುಖ ಮಾಡ್ಕೊಂಡಿರ್ಬೇಕು. ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ? ಸೊ ಇಲ್ಲಿಗೆ ಚಿತ್ರಗಳ ಸಾಮ್ಯತೆ ಮುಗೀತು. ಸೊ ನೀವು ಲಾಸ್ಟ್ ವಿಡಿಯೋ ಅಂದ್ರೆ ಹಿಂದಿನ ವಿಡಿಯೋ ಯಾರು ನೋಡಿಲ್ಲ ಅದನ್ನ ನೋಡಿ, ಇದನ್ನ ನೋಡ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಚಿತ್ರಗಳ ಸರಣಿ. ಸೊ ಚಿತ್ರಗಳ ಸರಣಿ ಅಂತಂದ್ರೆ ಏನು? ಸೊ ಅವರೊಂದು ಪರಿಚಯ ಅಂತ ಕೊಟ್ಟಿದ್ದಾರೆ. ಚಿತ್ರಗಳ ಸರಣಿ ಅಂತಂದ್ರೆ ಏನು ಅಂತಂದು ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ಚಿತ್ರಗಳ ಸರಣಿ ಅಂದ್ರೆ ಏನ್ ಗೊತ್ತಾ? ಸಿಂಪಲ್. ನಾವು ಈಗ ಓದ್ ಕ್ಲಾಸ್ ಎಲ್ಲ ಏನ್ ನೋಡಿದೀವಿ ಅಂದ್ರೆ ಹಿಂದಿನ ತರಗತಿಗಳು ಏನ್ ನೋಡಿದೀವಿ, ಸೊ ಚಿತ್ರಗಳಿಗೆ ಸಂಬಂಧಪಟ್ಟಾಗೆ ಮೊದಲ 2 ಚಿತ್ರಕ್ಕೆ ಏನೋ ಸಂಬಂಧ ಇರುತ್ತೆ. ಸೊ ಅದೇ ತರ 3ನೇ ಚಿತ್ರಕ್ಕೆ ಸಂಬಂಧಪಟ್ಟಿದಂತಹ 4ನೇ ಚಿತ್ರನ ಕಂಡಿಡ್ವು. ಸೊ ಈ ಚಿತ್ರಗಳ ಸರಣಿಗಳಲ್ಲಿ ಏನಿರುತ್ತೆ ಅಂತಂದ್ರೆ, ಸೊ ಇವಾಗ 3 ಚಿತ್ರ ಕೊಟ್ಟಿರ್ತಾರೆ ಅಲ್ವಾ? ಸೊ 3 ಚಿತ್ರ ಕೊಟ್ಟಿರ್ತಾರೆ, 1 2 3 ಅಂತ. ಸೊ 3 ಚಿತ್ರನು ಹೆಂಗಿರುತ್ತೆ ಅಂತಂದ್ರೆ 1 2 3 4, ಇನ್ 4ನೇ ಚಿತ್ರನು ಏನೋ ಒಂದು ಬರ್ಬೇಕಾಗಿತ್ತು, ಅದನ್ನ ಅವರು ಕೊಟ್ಟಿರೋದಿಲ್ಲ. ಸೊ ಇದು ಮೊದಲ 2 ಚಿತ್ರಕ್ಕೆ ಸಂಬಂಧಪಟ್ಟಿರುತ್ತೆ ಅಂತಲ್ಲ, ಇಲ್ಲಿ ಏನೋ ಒಂದು ಇರುತ್ತೆ, ಇಲ್ಲಿ ಅವ್ರ ಏನೋ ಒಂದು ಬದಲಾವಣೆ ಆಗಿರುತ್ತೆ. ಎರಡನೇದಕ್ಕೂ ಏನೋ ಬದಲಾವಣೆ ಅಂದ್ರೆ ಮೊದಲನೇ ಚಿತ್ರಕ್ಕೆ ಮತ್ತೆ 2ನೇ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಏನೋ ಬದಲಾವಣೆ ಆಗಿರುತ್ತೆ. ಸೊ 2ನೇ ಚಿತ್ರಕ್ಕೆ ಸಂಬಂಧಪಟ್ಟಂಗೆ 3ನೇ ಚಿತ್ರದಲ್ಲಿ ಏನೋ ಬದಲಾವಣೆ ಆಗಿರುತ್ತೆ. ಸೊ ಅದೇ ತರ 3ನೇ ಚಿತ್ರಕ್ಕೆ ಸಂಬಂಧಪಟ್ಟಂಗೆ 4ನೇ ಚಿತ್ರದಲ್ಲಿ ಏನೋ ಬದಲಾವಣೆ ಆಗಿರೋದನ್ನ ನಾವು ಕಂಡುಹಿಡಿಬೇಕು. ಸೊ ಅದೇನೆ ಈ ಚಿತ್ರಗಳ ಸರಣಿ ಅಂತಂದ್ರೆ, ಈ ಚಿತ್ರಗಳ ಸರಣಿ ಅನ್ನೋ ಕಾನ್ಸೆಪ್ಟ್. ಸೊ ಅವ್ರೇನೋ ಪರಿಚಯದಲ್ಲಿ ಅವ್ರು ಒಂದೇನೋ ಬ್ರೀಫ್ ಆಗಿ ಏನೋ ಕೊಟ್ಟಿದ್ದಾರೆ. ಸೊ ಅದನ್ನ ಓದುವ. ಸೊ ಚಿತ್ರಗಳ ಸರಣಿ ಪ್ರಶ್ನೆಗಳಲ್ಲಿ ಚಿತ್ರಗಳ ವಿವಿಧ ಸರಣಿಯನ್ನು ಕೊಟ್ಟಿದ್ದು, ಅಂದರೆ ಅದರ ಎಡಭಾಗ, ಬಲಭಾಗ, ಮೇಲಿನ ಭಾಗ ಅಥವಾ ಕೆಳಗಿನ ಭಾಗಗಳಲ್ಲಿ ಎಲ್ಲಾ ಚಿತ್ರಗಳು ಸರಣಿಯಲ್ಲಿರುವಂತೆ ರಚಿಸುವುದು ಹಾಗೂ ಸಂಕೇತಗಳ ರೂಪದಲ್ಲಿ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ, ದೊಡ್ಡದು ಚಿಕ್ಕದು, ಇಸ್ ಈಕ್ವಲ್ಸ್ ಟು ಎ ಬಿ ಸಿ ಡಿ, ಸೊ ಹಿಂಗೆ ಮುಂತಾದವುಗಳ ಅವರು ಏನೋ ಈ ಚಿಹ್ನೆಗಳು ಅಥವಾ ABCD ಎಲ್ಲ ಆಯತಗಳು ಅದೆಲ್ಲ ಬಳಸ್ಕೊಂಡು ಏನು ಚಿತ್ರಗಳ ಒಂದು ಸರಣಿ ಮಾಡಿರ್ತಾರೆ. ಸೊ ಅದನ್ನ ನಾವು ಕಂಡುಹಿಡಿಬೇಕು. ಸೊ ಇದನ್ನೆಲ್ಲ ಏನ್ ಬೇಡ, ನಾವು ಕ್ವಶನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಅದು ಹೆಂಗೆ ಅಂತ, ಆ ಕಾನ್ಸೆಪ್ಟ್ ಹೆಂಗೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆನಾ? ಸೊ ದ ಫಸ್ಟ್ ಕ್ವಶನ್, ಸೊ ಮೊದಲನೇ ಕ್ವಶನ್. ಸೊ ಮೊದಲನೇ ಕ್ವಶನ್ ಅಲ್ಲಿ ಏನಾಗ್ತೈತೆ, ಇಲ್ಲಿ ನೋಡಿ, ಒಂದು ಅಂದ್ರೆ ಒಂದು 2 ಗೆರೆಗಳಿತ್ತು. ಇಲ್ಲೇನಾಯ್ತು, ಆ 2 ಗೆರೆಗಳು ಹಂಗೆ ಇದೆ, ಪ್ಲಸ್ ಆಡ್ ಆಗಿ ಏನಾಗಿದೆ, ಸೊ ಇಲ್ಲೊಂದು ಎಕ್ಸ್ಟ್ರಾ ಬಂದಿದೆ. ಸೊ ನೆಕ್ಸ್ಟ್ 3ನೇ ಬಾಕ್ಸ್ ಏನಾಗಿದೆ, ಸೊ ಈ ಬಾಕ್ಸ್
ಈ ಎರಡು ಚಿತ್ರಗಳು ಹಂಗೆ ಉಳ್ಕೊಳ್ತು. ಸೊ ನೆಕ್ಸ್ಟ್ ಇಲ್ಲಿ ಮೇಲೆಗಳ ಗೆರೆಗಳಿಗೆ ಏನಾಯ್ತು, ಒಂದೊಂದು ಆಡ್ ಆಯ್ತು, ಅಂದ್ರೆ ಒಂದೊಂದು ಕೂಡ್ಕೋತು. ಸೊ ಅಂದ್ರೆ ಏನಾಯ್ತು, ಇಲ್ಲಿ ಒಂದು ಎರಡು ಗೆರೆ ಇತ್ತು, ಇಲ್ಲಿ 4 ಗೆರೆ ಇತ್ತು, ಅಂದ್ರೆ ಎಲ್ಲಾಯ್ತು. ಸೊ ಇಲ್ಲಿ ಮೊದಲನೇ 2 ಗೆರೆಗಳು ಹಂಗೆ ಇತ್ತು. ಸೊ ಈ ಕಡೆ ಗೆರೆಗಳು ಏನು ಹೊಸದಾಗಿ ಬಂದವು. ಸೊ ನೆಕ್ಸ್ಟ್ ಈ 2 ಗೆರೆಗಳ ಹಾಗೆ ಇದೆ, ಈ ಮೇಲೆಗಡೆ ಮತ್ತು ಕೆಳಗಡೆ ಗೆರೆಗಳಿಗೆ ಒಂದೊಂದು ಎಕ್ಸ್ಟ್ರಾ ಬಂದು ಸೇರ್ಕೋತು. ಸೊ ಅದೇ ತರ ನಾವು ಇಲ್ಲಿ ಏನಾಗ್ಬೇಕು ಅಂತಂದ್ರೆ ಇವಾಗ, ಸೊ ಇಲ್ಲಿ ಹೋದ್ಸಲ ಏನಾಗಿದೆ, ಇಲ್ಲಿ ಒಂದೊಂದು ಎಕ್ಸ್ಟ್ರಾ ಆಗಿದೆ ಅಂತಂದ್ರೆ ಅದು ಹಂಗೆ ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಒಂದ್ ಇದೆ ಅಂತಂದ್ರೆ ಇಲ್ಲಿ ಎಕ್ಸ್ಟ್ರಾ ಎರಡು ಆಗಿ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಆಗಲ್ಲ, ಆಪ್ಷನ್ ಸಿ ಆಗಲ್ಲ, ಆಪ್ಷನ್ ಡಿ ಆಗಲ್ಲ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಏನಕ್ಕೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಮೇಲೆ ಮತ್ತೆ ಕೆಳಗೆ ಒಂದೊಂದ್ ಗೆರೆ ಇತ್ತು, ಅದೇನಾಯ್ತು ನೆಕ್ಸ್ಟ್ ಚಿತ್ರದಲ್ಲಿ ಒಂದ್ ಗೆರೆ ಹಂಗೆ ಇತ್ತು, ಮೇಲೆ ಕೆಳಗಡೆ ಒಂದ್ ಗೆರೆ ಹಂಗೆ ಇದೆ, ಪಕ್ಕದಲ್ಲಿ ಅಕ್ಕಪಕ್ಕ ಏನಾಯ್ತು ಒಂದೊಂದು ಎಕ್ಸ್ಟ್ರಾ ಗೆರೆ ಬಂತು. ಸೊ ಇದೇ ತರ ಮೇಲೆ ನೆಕ್ಸ್ಟ್ ಚಿತ್ರದಲ್ಲಿ ಏನಾಯ್ತು, ಅಕ್ಕಪಕ್ಕ ಗೆರೆ ಹಂಗೆ ಉಳ್ಕೋತು, ಮೇಲೆ ಕೆಳಗಡೆ ಇನ್ನೊಂದೊಂದೊಂದು ಗೆರೆ ಬಂದು ಸೇರ್ಕೋತು. ಸೊ ಅದೇ ತರ ನೆಕ್ಸ್ಟ್ ಚಿತ್ರದಲ್ಲಿ ಏನಾಗ್ಬೇಕು, ಮೇಲೆ ಕೆಳಗಡೆ ಗೆರೆಗಳು ಹಂಗೆ ಇರ್ಬೇಕು, ಸೊ ಅಕ್ಕಪಕ್ಕ ಒಂದ್ ಜಾಸ್ತಿ ಆಗ್ಬೇಕು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಎರಡನೇ ಕ್ವಶನ್ ಏನಪ್ಪಾ ಅಂತ, ಸೊ ಇವಾಗ ಎರಡನೇ ಕ್ವಶನ್. ಸೊ ಎರಡನೇ ಕ್ವಶನ್ ಅಲ್ಲಿ ಏನಾಯ್ತೈತೆ ನೋಡೋಣ, ಚಿತ್ರಗಳ ಸರಣಿಯಲ್ಲಿ ಎರಡನೇ ಕ್ವಶನ್. ಸೊ ಮೊದಲನೇ ಚಿತ್ರದಲ್ಲಿ ಏನಾಯ್ತು, ಸೊ 4 ಚಿತ್ರ ಸೇಮ್ ಇದೆಯಾ, ಸೊ ಒಳಗಡೆ ಶೇಡಿಂಗ್ ಏನಾಯ್ತೈತೆ ಅಂತ, ಚೇಂಜಸ್ ಏನಾಯ್ತೈತೆ ಅಂತ ನಾವು ನೋಡ್ಬೇಕಾಗಿರೋದು. ಸೊ ಮೊದಲನೇ ಚಿತ್ರದಲ್ಲಿ ಈ ಬಾಕ್ಸ್ ಮಾತ್ರ ಶೇಡಿಂಗ್ ಆಗಿದೆ. ಸೊ ನೆಕ್ಸ್ಟ್ ಎರಡನೇ ಚಿತ್ರದಲ್ಲಿ ಏನಾಯ್ತು, ಸೊ ಅದ್ರದ್ದು ಆಪೋಸಿಟ್ ಬಾಕ್ಸ್ ಏನಿದೆ, ಅಂದ್ರೆ ಆಪೋಸಿಟ್ ಸೈಡ್ ಏನಿದೆ ಅದು ಶೇಡಿಂಗ್ ಆಗಿದೆ. ಸೊ ಮತ್ತೆ ಮಧ್ಯ ಸರ್ಕಲ್ ಸೆಂಟರ್ ಕೂಡ ಶೇಡಿಂಗ್ ಆಗಿದೆ. ಸೊ ನೆಕ್ಸ್ಟ್ ಮೂರನೇ ಚಿತ್ರದಲ್ಲಿ, ಅಂದ್ರೆ ಮೂರನೇ ಚಿತ್ರ ನೋಡ್ಕೊಂಡು ನಾಲ್ಕನೇ ಚಿತ್ರ ಮಾಡೋದಾದ್ರೆ, ಸೊ ಇದೇನಾಗ್ಬೇಕು, ನಾಲ್ಕನೇ ಚಿತ್ರದಲ್ಲಿ ಇಲ್ಲಿ ಶೇಡಿಂಗ್ ಆಗಿದೆ ಅಂತಂದ್ರೆ ಇದ್ರ ಆಪೋಸಿಟ್ ಶೇಡಿಂಗ್ ಆಗಿರ್ಬೇಕು. ಸೊ ಮತ್ತೆ ಸೆಂಟರ್ ಕೂಡ ಶೇಡಿಂಗ್ ಆಗಿರ್ಬೇಕು. ಸೊ ಅಂದ್ರೆ ಯಾವ್ದು ಆಪ್ಷನ್, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಲ್ವಾ, ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಮೂರನೇ ಕ್ವಶನ್. ಸೊ ಮೂರನೇ ಕ್ವಶನ್ ಅಲ್ಲಿ ಏನಾಯ್ತೈತೆ, ಸೊ ಇಲ್ಲಿ ನೋಡಿ ಪ್ಲಸ್ ಇತ್ತು ಅಲ್ವಾ. ಸೊ ಪ್ಲಸ್ ಇದ್ದಿದ್ದು ಏನಾಯ್ತು, ಹಿಂಗೆ ಇಂಟು ಮಾರ್ಕ್ ಆಗೈತೆ. ಸೊ ಅಂದ್ರೆ ಹಿಂಗೆ ಪ್ಲಸ್ ಇದ್ದಿದ್ದು ಅವ್ರ ಏನ್ ಮಾಡ್ತಾವ್ರೆ, ಪ್ಲಸ್ ನ ಈ ತರ ಕ್ರಾಸ್ ಮಾಡ್ತಿದ್ದಾರೆ. ಹೆಂಗೆ, ಹಿಂಗ್ ಪ್ಲಸ್ ಇದ್ದಿದ್ನ ಈ ತರ ಒಂದ್ ಸ್ವಲ್ಪ ತಿರುಗಿಸಿದ್ರೆ ಹಿಂಗೆ ಕ್ರಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಯ್ತೈತೆ ಇಲ್ಲಿ ನೋಡಿ, ಸೊ ಇಲ್ಲಿ ಮಧ್ಯ ತ್ರಿಭುಜ ಇತ್ತಾ, ಸೊ ಇಲ್ಲೂ ತ್ರಿಭುಜ ಐತೆ. ಹೆಂಗೆ, ಸೊ ಹಿಂಗೆ ಪ್ಲಸ್ ಇದ್ದು ಇಲ್ಲಿ ತ್ರಿಭುಜ ಇತ್ತು, ಹಿಂಗ್ ಹೋದ್ರೆ ಇಲ್ಲೇ ತ್ರಿಭುಜ ಇರುತ್ತೆ. ಬಟ್ ಇನ್ನೊಂದ್ ಚೇಂಜಸ್ ಏನಾಯ್ತೈತೆ, ಇಲ್ಲಿ ಶೇಡಿಂಗ್ ಆಗಿದೆ, ಅಂದ್ರೆ ಇಲ್ಲಿ ಬಣ್ಣ ತುಂಬಿದ್ದ ಆಕೃತಿಗಳು ಇಲ್ಲಿ ಬಣ್ಣ ತೆಗ್ದವ್ರೆ. ಸೊ ಇಲ್ಲಿ ಬಣ್ಣ ಇಲ್ದೇ ಇದ್ದ ಆಕೃತಿಗೆ ಬಣ್ಣ ಹಚ್ಚವ್ರೆ. ಸೊ ಇದು ಎರಡು ಚೇಂಜಸ್. ಸೊ ಹಂಗಂದ್ರೆ ಇದೇನಾಗ್ಬೇಕು, ಸೊ ಹಿಂಗೆ ಪ್ಲಸ್ ಐತೆ ಅಂತಂದ್ರೆ ಅದೇನಾಗ್ಬೇಕು, ಇಂಟು ಮಾರ್ಕ್ ಆಗ್ಬೇಕು. ಸೊ ಹಿಂಗೆ ಇಂಟು ಮಾರ್ಕ್ ಆಗ್ಬೇಕು. ಸೊ ಇಲ್ಲಿ ವೃತ್ತ ಐತೆ, ಇಲ್ಲಿ ವೃತ್ತ ಇರ್ಬೇಕು. ಸೊ ಇಲ್ಲಿ ವೃತ್ತ ಏನು ಬಣ್ಣ ಹಚ್ಚಿಲ್ಲ, ಇಲ್ಲಿ ಬಣ್ಣ ಹಚ್ಚಿರ್ಬೇಕು. ಸೊ ನೆಕ್ಸ್ಟ್ ಇವೆರಡು ಇಲ್ಲಿ ಬರುತ್ತಾ, ತ್ರಿಭುಜ ವೃತ್ತ. ಸೊ ಇವೆರಡಕ್ಕೂ ಬಣ್ಣ ಹಚ್ಚವ್ರೆ, ಇಲ್ಲಿ ಬಣ್ಣ ಹಚ್ಚಿಲ್ಲ. ಸೊ ಹಂಗಂದ್ರೆ ಯಾವ್ದು ಆನ್ಸರ್, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸೊ ಹಿಂಗಿತ್ತು, ಇಲ್ಲಿ ವೃತ್ತ ಇದೆ, ಇಲ್ಲಿ ತ್ರಿಭುಜ ಐತೆ, ಇಲ್ಲಿ ಮತ್ತೆ ವೃತ್ತ ಐತೆ. ಸೊ ಇವೆರಡು ಬಣ್ಣ ಹಚ್ಚಿದ್ದಾರೆ. ಸೊ ಅದನ್ನ ಹಿಂಗ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ವೃತ್ತ ಇಲ್ಲೇ ಇರುತ್ತೆ, ತ್ರಿಭುಜ ಇಲ್ಲಿ ಬರುತ್ತೆ, ವೃತ್ತ ಇಲ್ಲಿ ಬರುತ್ತೆ. ಸೊ ಇವೆರಡಕ್ಕೂ ಬಣ್ಣ ಹಚ್ಚಿದ್ದಾರೆ ಅಂದ್ರೆ ಇವೆರಡಕ್ಕೂ ಇಲ್ಲಿ ಬಣ್ಣ ತೆಗ್ದಿದ್ದೀವಿ. ಸೊ ಇಲ್ಲಿ ಬಣ್ಣ ಹಚ್ಚಿಲ್ಲ, ಇಲ್ಲಿ ಬಣ್ಣ ಹಚ್ಚಿದೀವಿ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಇತ್ತು, ಇಂಟು ಆಯ್ತು. ಇಲ್ಲಿ ನೋಡಿ ಬಣ್ಣ ಹಚ್ಚಿಲ್ದೇ ಇರೋದಕ್ಕೆ ಬಣ್ಣ ಹಚ್ಚಿದ್ದಾರೆ, ಸೊ ಬಣ್ಣ ಹಚ್ಚಿರೋದಕ್ಕೆ ಬಣ್ಣ ತೆಗ್ದಿದ್ದಾರೆ. ಗೊತ್ತಾಯ್ತಾ. ಸೊ ನೆಕ್ಸ್ಟ್ 4ನೇ ಕ್ವಶನ್. ಸಿಂಪಲ್, ಈ ಚಿತ್ರಗಳದ್ದು ಆಕೃತಿಗಳದ್ದು ನೋಡ್ಕೊಂಡ್ ಮಾಡೋದೇನಿದೆ ಅವೆಲ್ಲ ಸಿಂಪಲ್ ಇರುತ್ತೆ. ಸೊ ನೀವು ಚಿತ್ರಗಳಲ್ಲಿ ಏನ್ ಚೇಂಜಸ್ ಆಯ್ತೈತೆ ಅದನ್ನೆಲ್ಲ ನೀಟಾಗಿ ಗಮನಿಸಿ ವಿದಿನ್ ಸೆಕೆಂಡ್ಸ್ ಅಲ್ಲಿ ನೀವು ಆನ್ಸರ್ಸ್ ನ ಮಾಡ್ಬೋದು. ಸೊ ನೆಕ್ಸ್ಟ್ 4ನೇ ಚಿತ್ರ. ಸೊ 4ನೇ ಚಿತ್ರದಲ್ಲಿ ಏನಾಯ್ತು, ಸೊ ಇಲ್ಲಿ ನೋಡಿ, ಇಲ್ಲಿ ಬಣ್ಣ ಅಂದ್ರೆ ಇಲ್ಲಿ ಶೇಡ್ ಮಾಡಿದ್ದಾರೆ. ಸೊ ಇದ್ರದ್ದು ಆಪೋಸಿಟ್ ಸೈಡ್ ಶೇಡ್ ಮಾಡಿದ್ದಾರೆ ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ 2 ವೃತ್ತ ಐತೆ, ಸೊ ಇಲ್ಲಿ 2 ವೃತ್ತ ಐತೆ, ಅಷ್ಟೇ. ಅದಷ್ಟೇನೆ ಚೇಂಜಸ್ ಐತಾ ಇರೋದು. ಸೊ ನೆಕ್ಸ್ಟ್ ಇಲ್ಲಿ ಏನಾಗ್ಬೇಕಂಗಂದ್ರೆ,
ಸೊ ಇಲ್ಲಿ ಶೇಡ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಶೇಡ್ ಮಾಡಿರ್ಬೇಕಾ ಅಲ್ವಾ? ಸೊ ಇಲ್ಲೂ ಎರಡು ವೃತ್ತ ಐತೆ ಅಂದ್ರೆ ಇಲ್ಲೂ ಎರಡು ವೃತ್ತ ಐತೆ ಅಂದ್ರೆ ಇಲ್ಲೂ ಎರಡು ವೃತ್ತ ಐತೆ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಚಿತ್ರದಲ್ಲೂ ಎರಡು ವೃತ್ತ ಇರ್ಬೇಕಾ? ಇಲ್ಲಿ ನೋಡಿ, ಇಲ್ಲಿ ಶೇಡ್ ಮಾಡಿದ್ದಾರೆ ಮತ್ತೆ ಎರಡು ವೃತ್ತ ಐತೆ. ಸೊ ಎರಡು ವೃತ್ತ ಐತೆ ಅಂದ್ರೆ ಆಪ್ಷನ್ ನೋಡಿ, ಇಲ್ಲೂ ಎರಡು ವೃತ್ತ ಐತೆ, ಇಲ್ಲೂ ಎರಡು ವೃತ್ತ ಐತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 5ನೇ ಕ್ವಶನ್. ಇವಾಗ 5ನೇ ಕ್ವಶನ್ ನೋಡ್ಕೊಳ್ಳಿ. ಸೊ 5ನೇ ಕ್ವಶನ್ ಅಲ್ಲಿ ಮೇಲ್ಗಡೆ ಎರಡು ಬಾಕ್ಸ್ ನೋಡ್ಕೊಂಡು ಕೆಳಗಡೆ ಎರಡು ಬಾಕ್ಸ್ ನ ಫಿಲ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಪೂರ್ತಿ ಚಿತ್ರ ಇತ್ತು, ಬಟ್ ಇದನ್ನ ಏನ್ ಮಾಡ್ಬಿಟ್ಟಾರೆ ಅವರು ತೆಗ್ದಾಕ್ಬಿಟ್ಟಾರೆ. ಏನ್ ಮಾಡ್ಬಿಟ್ಟಾರೆ? ಅದನ್ನ ತೆಗ್ದಾಕ್ಬಿಟ್ಟಾರೆ. ನಾವು ಕಂಡುಹಿಡಿಬೇಕು ಅದನ್ನ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಾರೆ. 4 ಆಪ್ಷನ್ ಅಲ್ಲಿ ಯಾವ್ದೋ ಒಂದು ಇಲ್ಲಿ ಕೂರ್ಸಿದ್ರೆ ಅದು ಪರ್ಫೆಕ್ಟ್ ಆಗುತ್ತೆ. ಸೊ ಅದ್ ಹೆಂಗ್ ಕೂರ್ಸೋದು? ಇಲ್ಲಿ ನೋಡಿ, ಇಲ್ಲಿ ಇಂಟು ಮಾರ್ಕಿಂಗ್ ಬರ್ಬೇಕಾಗಿತ್ತಾ ಅಲ್ವಾ? ಸೊ ಇಂಟು ಮಾರ್ಕ್ ಏನಾಗ್ಬೇಕಿತ್ತು? ಪೂರ್ತಿಯಾಗಿ ಬೀಳ್ತು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಮೇಲೈತೆ, ಇದ್ರದ್ದು ಆಪೋಸಿಟ್ ಅಲ್ಲಿ ಕೆಳಗೈತೆ ಅಲ್ವಾ? ನೋಡಿ, ಇಲ್ಲಿ ಮೇಲೈತೆ ಅಂದ್ರೆ ಇಲ್ಲಿ ಕೆಳಗೈತೆ. ಸೊ ಇಲ್ಲೂ ಮೇಲೈತೆ ಅಂದ್ರೆ ಇಲ್ಲಿ ಕೆಳಗಡೆ ಬರಬೇಕು. ಸೊ ಯಾವ್ದು ಆಪ್ಷನ್ ಆಗುತ್ತೆ ಕರಿ ಸರಿ? ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ನೋಡಿ, ಇಂಟು ಮಾರ್ಕ್ ಇಲ್ಲಿ ಖಾಲಿ ಇತ್ತಲ್ವಾ? ಈ ಖಾಲಿ ಇದ್ದಿಂದ ಪೂರ್ತಿ ಮಾಡ್ಬೇಕು ಅಂದ್ರೆ ಇಂಟು ಮಾರ್ಕ್ ಬರ್ಬೇಕಾಗಿತ್ತಾ? ಸೊ ನೆಕ್ಸ್ಟ್ ಇಲ್ಲಿ ಮೇಲೈತೆ, ಇಲ್ಲಿ ಏನಾಯ್ತು? ಕೆಳಗಡೆ ಹೋಯ್ತು. ಸೊ ಹಂಗೆ ಇಲ್ಲಿ ಮೇಲಿದ್ದು ಇಲ್ಲಿ ಕೆಳಗಡೆ ಹೋಗ್ಬೇಕು. ಸೊ ನೆಕ್ಸ್ಟ್ 6ನೇ ಕ್ವಶನ್. ಸೊ 6ನೇ ಕ್ವಶನ್ ಅಲ್ಲಿ ಏನೇನ್ ಚೇಂಜಸ್ ಇದೆ ನೋಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ತ್ರಿಭುಜ 3 ಬಾಹುವಿನ ತ್ರಿಭುಜ ಇತ್ತು. ಇಲ್ಲೇನಾಯ್ತು? 4 ಬಾಹು ಆಯತ ಆಯ್ತು ಅಲ್ವಾ? ಸೊ ಮೊದಲನೇ ಚೇಂಜಸ್. ಇಲ್ಲಿ 4 ಬಾಹು ಆಯತ ಇದ್ದಿದ್ದೇನಾಯ್ತು? 3 ಬಾಹು ಆಯ್ತು. ಅಂದ್ರೆ 1 ಬಾಹು ಕಮ್ಮಿ ಆಯ್ತು. ಸೊ ಹೊರಗಡೆ ಚಿತ್ರದಲ್ಲಿ 1 ಬಾಹು ಜಾಸ್ತಿ ಆಯ್ತು, ಒಳಗಡೆ ಚಿತ್ರದಲ್ಲಿ 1 ಬಾಹು ಕಮ್ಮಿ ಆಯ್ತು. ಸೊ ಹಂಗೆ ಇಲ್ಲೇನಾಗ್ಬೇಕು ಹಂಗಂದ್ರೆ, ಸೊ ಇಲ್ಲಿ 5 ಬಾಹು ಐತೆ. ಸೊ 5 ಬಾಹು ಇದ್ದಿದ್ದೇನಾಗ್ಬೇಕು? ಇಲ್ಲಿ ನೋಡಿ, 3 ಇದ್ದಿದ್ದು ಇಲ್ಲಿ 4 ಆಯ್ತು ಅಂತಂದ್ರೆ ಇಲ್ಲಿ 1 2 3 4 5 ಬಾಹು ಇರೋದು 6 ಬಾಹು ಆಗ್ಬೇಕು. 6 ಬಾಹು ಹೆಂಗೆ? 1 2 3 4 5 ಸೊ 6 ಆಯ್ತಲ್ವಾ? ಸೊ ನೆಕ್ಸ್ಟ್ ಇಲ್ಲಿ 4 ಇದ್ದಿದ್ದು ಇಲ್ಲಿ 3 ಆಯ್ತು ಅಂತಂದ್ರೆ ಇಲ್ಲಿ 2 ಇದ್ದಿದ್ದು 1 ಆಗ್ಬೇಕು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಸೊ ನೆಕ್ಸ್ಟ್ 7th ಕ್ವಶನ್, 7ನೇ ಕ್ವಶನ್. ಸೊ 7ನೇ ಕ್ವಶನ್ ಅಲ್ಲಿ ನೋಡ್ಕೊಳ್ಳಿ. ಸೊ ಮೊದಲನೇ ಚಿತ್ರದಲ್ಲಿ ಏನೈತೆ? ಒಂದು ಆರೋ ಮಾರ್ಕ್ ಈ ತರ ಬಾಣದ ಗುರುತು ಅಂದ್ರೆ ಕೆಳಗಡೆ ಹೋಯ್ತೈತೆ. ಆರೋ ಮಾರ್ಕ್ ಏನಾಯ್ತೈತೆ? ಕೆಳಗಡೆ ಹೋಯ್ತೈತೆ. ಸೊ ನೆಕ್ಸ್ಟ್ 2ನೇ ಚಿತ್ರದಲ್ಲಿ ಏನಾಯ್ತು? ಆ ಆರೋ ಮಾರ್ಕ್ ಉಲ್ಟಾ ಆಯ್ತು. ಅಂದ್ರೆ ಕೆಳಗಡೆ ಹೋಯ್ತಿದ್ದ ಆರೋ ಮಾರ್ಕ್ ಮೇಲ್ಕ್ ಹೋಯ್ತೈತೆ. ಸೊ ಅದೇ ದಿಕ್ಕಲ್ಲಿ ಅಂದ್ರೆ ಈ ಆರೋ ಮಾರ್ಕ್ ಯಾವ ದಿಕ್ಕಲ್ಲಿ, ಅದೇ ದಿಕ್ಕಲ್ಲಿ ಇನ್ನೊಂದು ಆರೋ ಮಾರ್ಕ್ ಆಡ್ ಆಯ್ತು ಅಂದ್ರೆ ಸೇರ್ಕೋತು. ಯಾವ ದಿಕ್ಕಲ್ಲಿ? ಸೊ ಇಲ್ಲಿ ಹಿಂಗಿದ್ದು ಉಲ್ಟಾ ಆಯ್ತು, ಉಲ್ಟಾ ಆಗಿ ಇನ್ನೊಂದು ಆರೋ ಮಾರ್ಕ್ ಸೇರ್ಕೋತು. ಮತ್ತೆ ಇವೆರಡು ಆರೋ ಮಾರ್ಕ್ಗಳು ಏನಾಯ್ತು? ಉಲ್ಟಾ ಆಯ್ತು. ಅಂದ್ರೆ ಮೇಲ್ಗಡೆ ಒಂದ್ ಮೇಲ್ಗಡೆ ಹೋಗ್ತಿತ್ತು, ಒಂದ್ ಕೆಳಗಡೆ ಹೋಗ್ತಿತ್ತು. ಇವಾಗ ಒಂದು ಕೆಳಗಡೆ ಒಂದು ಮೇಲ್ಕ್ ಹೋಯ್ತಾ ಇದೆ ಅಲ್ವಾ? ಸೊ ನೆಕ್ಸ್ಟ್ ಈ 2ನೇ ಆರೋ ಮಾರ್ಕ್ ಏನಿದೆಯಲ್ಲ ಆ ದಿಕ್ಕಿಗೆ ಇನ್ನೊಂದು ಆರೋ ಮಾರ್ಕ್ ಬಂದು ಸೇರ್ಕೋತು. ಹಂಗಂತಂದ್ರೆ 4ನೇ ಬಾಕ್ಸ್ ಅಲ್ಲಿ ಏನಾಗ್ಬೇಕು? ಇದು ಉಲ್ಟಾ ಆಗ್ಬೇಕು. ಕೆಳಗಡೆ ಹೋಗ್ತಿದ್ದು ಮೇಲ್ಗಡೆ ಹೋಗ್ಬೇಕಾ? ಸೊ ನೆಕ್ಸ್ಟ್ ಇದು ಮೇಲ್ಗಡೆ ಹೋಗ್ತಿದ್ದ ಆರೋ ಮಾರ್ಕ್ ಏನಾಗ್ಬೇಕು? ಕೆಳಗಡೆ ಬರ್ಬೇಕು. ಮತ್ತೆ ಈ ಆರೋ ಮಾರ್ಕ್ ಮೇಲ್ಗಡೆ ಹೋಗ್ತಿದ್ದು ಏನಾಗ್ಬೇಕು? ಉಲ್ಟಾ ಆಗ್ಬೇಕು. ಸೊ ಉಲ್ಟಾ ಆಗಿ ಈ 3ನೇ ಆರೋ ಮಾರ್ಕ್ ಏನ ಇದೆಯಲ್ಲ, ಸೊ ಅದ್ರ ಜೊತೆಗೆ ಇನ್ನೊಂದು ಅದೇ ದಿಕ್ಕಲ್ಲಿ ಆರೋ ಮಾರ್ಕ್ ಸೇರ್ಕೋಬೇಕು. ಸೊ ಹಂಗಂದ್ರೆ ಯಾವ್ದು ಆಪ್ಷನ್? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಿಂಗೆ ಇನ್ನೊಂದ್ಸಲ ನೋಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಆರೋ ಮಾರ್ಕ್ ಏನಿತ್ತು? ಮೊದ್ಲು ಕೆಳಗಡೆ ಇತ್ತು. ಅಂದ್ರೆ ಕೆಳಗಡೆ ಇದ್ದಿದ್ದು ಎರಡನೇ ಚಿತ್ರದಲ್ಲಿ ಏನಾಯ್ತು? ಮೇಲಕ್ಕೆ ಆಯ್ತು. ಅಂದ್ರೆ ಇಲ್ಲಿ ಹಿಂಗಿದ್ದು ಮೇಲಕ್ಕೆ ಹೋಯ್ತೈತೆ. ಅದೇ ದಿಕ್ಕಲ್ಲಿ ಇನ್ನೊಂದು ಆರೋ ಮಾರ್ಕ್ ಸೇರ್ಕೋತು. ಸೊ ನೆಕ್ಸ್ಟ್ 3ನೇ ಚಿತ್ರದಲ್ಲಿ ಏನಾಯ್ತು? ಇವೆರಡು ಉಲ್ಟಾ ಆದವು. ಅಂದ್ರೆ ಮೇಲ್ಗಡೆ ಹೋಗ್ತಿದ್ದು ಕೆಳಗಡೆ ಆಯ್ತು, ಕೆಳಗಡೆ ಹೋಗ್ತಿದ್ದು ಮೇಲ್ಗಡೆ ಆಯ್ತು. ಮತ್ತೆ ಈ 2ನೇ ಆರೋ ಮಾರ್ಕ್ ದಿಕ್ಕಲ್ಲಿ ಇನ್ನೊಂದು ಆರೋ ಮಾರ್ಕ್ ಬಂದು ಸೇರ್ಕೋತು. ಸೊ ಹಂಗಂದ್ರೆ 4ನೇ ಚಿತ್ರದಲ್ಲಿ ಏನಾಗ್ಬೇಕು? ಇದು ಉಲ್ಟಾ ಆಗ್ಬೇಕು, ಇದು ಉಲ್ಟಾ ಆಗ್ಬೇಕು, ಮತ್ತೆ ಇದನ್ನು ಉಲ್ಟಾ ಆಗ್ಬೇಕು. ಈ ದಿಕ್ಕಲ್ಲಿ 3ನೇ ಆರೋ ಮಾರ್ಕ್ ಏನಿದೆಯಲ್ಲ ಅದ್ರದ್ದು ದಿಕ್ಕಲ್ಲಿ ಇನ್ನೊಂದು ಆರೋ ಮಾರ್ಕ್ ಆಡ್ ಆಗ್ಬೇಕು. ಸೊ ಹಂಗಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 8ನೇ ಕ್ವಶನ್. ಸೊ 8ನೇ ಕ್ವಶನ್ ಅಲ್ಲಿ ಏನಾಯ್ತೈತೆ ನೋಡೋಣ. ಸೊ ಇಲ್ಲಿ ನೋಡಿ, ಮೊದಲನೇ ಚಿತ್ರದಲ್ಲಿ ಏನಾಯ್ತು? 2 ಬಾಹು ಇತ್ತು. ಗಮನಿಸಬೇಕಾಗಿರೋದು ನಾವೇನು ಎಷ್ಟು ಬಾಹು ಐತೆ ಅಂತ ನೋಡ್ಬೇಕು. ಸೊ 2 ಬಾಹು ಇತ್ತು.
ಅಲ್ವಾ? ಸೊ ಎರಡನೇ ಚಿತ್ರದಲ್ಲಿ ಏನಾಯ್ತೈತೆ, ಒಂದು ಬಾಹು, ಇಲ್ಲಿ ಎರಡು ಬಾಹು ಇದ್ದು, ಸೊ ಮೂರ್ ಬಾಹು ಆಗಿ ಒಂದ್ ಬಾಹು ಏನಾಗುತ್ತೆ, ಜಾಸ್ತಿ ಆಗೈತೆ. ಸೊ ಇಲ್ಲಿ ಒಂದ್ ಬಾಹುನ ನಾವು ಜಾಸ್ತಿ ಮಾಡಿದ್ರೆ ಏನಾಗ್ಬೇಕಾಗಿತ್ತು, ಹಿಂಗ್ ಇರ್ಬೇಕಾಗಿತ್ತು. ಬಟ್ ಅವ್ರ ಏನ್ ಮಾಡವ್ರೆ, ಅದನ್ನ ಉಲ್ಟಾ ಮಾಡಿಟ್ಟಾರೆ. ಅಂದ್ರೆ ಹಿಂಗ್ ಇದ್ದಿದ್ದನ್ನ ಉಲ್ಟಾ ಮಾಡೋರು. ಸೊ ಮೂರ್ ಬಾಹು ಆಗ್ಬೇಕಾದ್ರೆ ಏನಾಗ್ಬೇಕಾಗಿತ್ತು, ಇಲ್ಲೊಂದ್ ಬಾಹು ಆಡ್ ಆಗಿದ್ರೆ ಹಿಂಗ್ ಇರ್ತಿತ್ತು. ಸೊ ಬಟ್ ಅವ್ರು ಅದನ್ನ ಏನ್ ಮಾಡಿ ಉಲ್ಟಾ ಮಾಡಿ ಎರಡನೇ ಚಿತ್ರದಲ್ಲಿ ಕೊಟ್ಟವ್ರೆ. ಸೊ ನೆಕ್ಸ್ಟ್ ಮೂರನೇ ಚಿತ್ರದಲ್ಲಿ ನೋಡ್ಕೊಳ್ಳಿ, ಇನ್ನೂ ಒಂದ್ ಬಾಹುನ ಆಡ್ ಮಾಡೋರು. ಅಂದ್ರೆ ಇನ್ನೊಂದ್ ಬಾಹು ಜಾಸ್ತಿ ಆಯ್ತು. ಸೊ ಇನ್ನೊಂದ್ ಬಾಹು ಜಾಸ್ತಿ ಆಗಿದ್ರೆ ಹೆಂಗಿರ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು. ಸೊ ಮತ್ತೆ ಏನ್ ಮಾಡವ್ರೆ, ಅದನ್ನ ಉಲ್ಟಾ ಮಾಡವ್ರೆ. ಅದನ್ನ ಏನ್ ಮಾಡವ್ರೆ, ಉಲ್ಟಾ ಮಾಡಿ ನಮ್ಗೆ ಮೂರನೇ ಚಿತ್ರದಲ್ಲಿ ಕೊಟ್ಟವ್ರೆ. ಸೊ ನಾಲ್ಕನೇ ಚಿತ್ರ ಏನಾಗ್ಬೇಕು, ಇನ್ನೂ ಒಂದ್ ಬಾಹು ಆಡ್ ಆಗ್ಬೇಕು. ಸೊ ಇನ್ನೊಂದ್ ಬಾಹು ಆಡ್ ಆಗ್ಬೇಕು ಅಂದ್ರೆ ಹಿಂಗಿರ್ಬೇಕಾಗಿತ್ತು ಅಲ್ವಾ? ಸೊ ಹಿಂಗಿರ್ಬೇಕಾಗಿತ್ತು ಅಂತಂದ್ರೆ ನೆಕ್ಸ್ಟ್ ನಾಲ್ಕನೇ ಚಿತ್ರದಲ್ಲಿ ಏನಾಗ್ಬೇಕು, ಅದು ಸೊ ಉಲ್ಟಾ ಮಾಡಿ ಇಡ್ಬೇಕು. ಸೊ ಹಂಗಂದ್ರೆ ಆಪ್ಷನ್ ಸಿ ಮತ್ತೆ ಡಿ ಎರಡು ಸರಿ, ಯಾಕಂದ್ರೆ ಎರಡು ಸೇಮ್ ಐತೆ. ಸೊ ಆಪ್ಷನ್ ಡಿ ಆರ್ ಸಿ ಎರಡು ಕರೆಕ್ಟ್. ಸೊ ನೆಕ್ಸ್ಟ್ ಒಂಬತ್ತನೇ ಕ್ವಶನ್. ಸೊ ಒಂಬತ್ತನೇ ಕ್ವಶನ್ ಅಲ್ಲಿ ಏನೇನು ಚೇಂಜಸ್ ಆಯ್ತದೆ ನೋಡುವ. ಸೊ ಇಲ್ಲಿ ನೋಡಿ, ಒಂದು ಸ್ಟ್ರೈಟ್ ಲೈನ್ ಇತ್ತು ಅಲ್ವಾ, ಒಂದು ಸ್ಟ್ರೈಟ್ ಲೈನ್ ಮತ್ತೆ ಒಂದ್ ಸರ್ಕಲ್ ಕೊಟ್ಟವ್ರೆ. ಸೊ ಎರಡನೇ ಚಿತ್ರದಲ್ಲಿ ಏನಾಯ್ತದು, ಸ್ಟ್ರೈಟ್ ಲೈನ್, ಇಲ್ಲಿ ಒಂದ್ ಸರ್ಕಲ್ ಇತ್ತು ಮತ್ತೆ ಎರಡು ಸರ್ಕಲ್ ಆಯ್ತು. ಯಾವ ಸೈಡ್ ಅಲ್ಲಿ ಆಯ್ತು, ಇಲ್ಲಿ ಎಡಗಡೆ ಆಯ್ತು, ಇಲ್ಲಿ ಬಲಗಡೆ ಆಯ್ತು. ಅಂದ್ರೆ ಆಪೋಸಿಟ್ ಸೈಡ್ ಅಲ್ಲಿ ಆಯ್ತಾಯ್ತು. ಸೊ ಹಂಗಂದ್ರೆ ಮತ್ತೆ ಇಲ್ಲಿ ನೋಡಿ, ಮೂರನೇ ಚಿತ್ರದಲ್ಲಿ ಏನಾಯ್ತು, ಒಂದ್ ಸ್ಟ್ರೈಟ್ ಲೈನ್, ಎರಡು ಸರ್ಕಲ್. ಸೊ ನಾಲ್ಕನೇ ಚಿತ್ರದಲ್ಲಿ ಏನಾಯ್ತದು, ಸ್ಟ್ರೈಟ್ ಲೈನ್ ಮೂರ್ ಸರ್ಕಲ್ ಆಯ್ತು. ಯಾವ ಸೈಡ್ ಅಲ್ಲಿ, ಆಪೋಸಿಟ್ ಸೈಡ್ ಅಲ್ಲಿ. ಸೊ ಅದೇ ತರ ಈ ಚಿತ್ರ ಏನಾಗ್ಬೇಕು ಅಂದ್ರೆ, ಒಂದು ಸ್ಟ್ರೈಟ್ ಲೈನ್ ಈ ಕಡೆ ಐತೆ. ಸೊ ಆಪೋಸಿಟ್ ಸೈಡ್ ಅಲ್ಲಿ ಒಂದು ಜಾಸ್ತಿ ಆಗಿ ನಾಲ್ಕು ಏನಿರ್ಬೇಕು, ಸರ್ಕಲ್ಸ್ ಇರಬೇಕು. ಸೊ ಹಂಗಂದ್ರೆ ಯಾವ ಆಪ್ಷನ್, ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಗೊತ್ತಾಯ್ತಲ್ವಾ, ಫುಲ್ ಈಸಿ ಇದು. ಮೊದಲನೇ ಕಾನ್ಸೆಪ್ಟ್ ಚಿತ್ರಗಳ ಸಾಮ್ಯತೆ, ಚಿತ್ರಗಳ ಸರಣಿ, ಇವೆಲ್ಲ ಈಸಿ ಏನೋ ಕಾನ್ಸೆಪ್ಟ್ಸ್. ಇದರಲ್ಲಿ ಈಸಿಯಾಗಿ ನೀವು ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಸೊ ನೆಕ್ಸ್ಟ್ 10th ಕ್ವಶನ್. ಸೊ 10th ಕ್ವಶನ್ ಅಲ್ಲಿ ಏನಾಯ್ತೈತೆ ನೋಡುವ. ಸೊ ಇಲ್ಲಿ ನೋಡಿ, ಮೊದಲನೇ ಚಿತ್ರಕ್ಕೂ ಎರಡನೇ ಚಿತ್ರಕ್ಕೂ ನೋಡ್ಕೊಂಡು ಮೂರನೇ ಚಿತ್ರದ ನಾಲ್ಕನೇ ಚಿತ್ರವನ್ನ ಕಂಡುಹಿಡಿಯಬೇಕಾಗಿರೋದು. ಸೊ ನೋಡಿ, ಮಧ್ಯ ಚಿತ್ರ ಏನಿದೆಯಲ್ಲ, ಸೊ ಅದು ಹಂಗೆ ಇದೆ. ಸೊ ಈ ಚಿತ್ರಗಳೇನಿದೆ ಸೈಡ್ ಅಲ್ಲಿ ಇರೋದು, ಅದನ್ನೇನ್ ಮಾಡವ್ರೆ, ಉಲ್ಟಾ ಮಾಡಿ ಇಟ್ಟವ್ರೆ ಅಲ್ವಾ? ಸೊ ಹಂಗೇನೆ ಇದೇನಾಗ್ಬೇಕು ಅಂದ್ರೆ, ಇಲ್ಲಿ ನೋಡಿ, ಈ ಮಧ್ಯ ಚಿತ್ರ ಏನಿದೆಯಲ್ಲ, ಆ ಮಧ್ಯ ಚಿತ್ರ ಸೇಮ್ ಇರುತ್ತೆ. ಸೊ ಈ ಕ್ರಾಸ್ ಅಂದ್ರೆ ಉಲ್ಟಾ ಇರುವಂತಹ ಚಿತ್ರಗಳೇನಾಗ್ತದೆ, ಮೇಲೆಗಡೆನೆ ಆಯ್ತದೆ. ಯಾಕೆ, ಸೊ ನೋಡಿ, ಇದು ಹಿಂಗಿದ್ ಅಂದ್ರೆ ಮಧ್ಯ ಚಿತ್ರ ಏನಿದೆಯಲ್ಲ ಹಂಗಿದ್, ಅದು ಸೇಮ್ ಇದ್ದು ಈ ಸೈಡ್ ಅಲ್ಲಿ ಇರೋ ಚಿತ್ರಗಳೇನಾಯ್ತು, ಅದೇ ಆಕೃತಿಗೆ ಏನಾಯ್ತು, ಹೊಂದ್ಕೊಳ್ಳೋ ಹಂಗೆ ಚಿತ್ರ ಕೊಟ್ಟವ್ರು. ಸೊ ಅದೇ ತರ ಅಂದ್ರೆ ಈ ಮಧ್ಯದ ಆಕೃತಿ ಅದೇ ತರ ಇರುತ್ತೆ. ಸೊ ಈ ಸೈಡ್ ಅದು ಅದೇ ತರ ಸೇಮ್ ಆಗ್ಬೇಕು ಅಂದ್ರೆ, ಸೊ ಹೀಗಾಗ್ಬೇಕು. ಸೊ ಈಗ ಆಗ್ಬೇಕು ಅಂದ್ರೆ ಯಾವುದು, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 10ನೇ ಕ್ವಶನ್ಗೇನು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ 11ನೇ ಕ್ವಶನ್. ಸೊ 11ನೇ ಕ್ವಶನ್ ಅಲ್ಲಿ ಏನೇನಾಯ್ತೈತೆ ನೋಡಿ, ಇಲ್ಲಿ 1 2 3 4 ಇತ್ತು. 4 ಇದ್ದೇನಾಯ್ತು, 3 ಆಯ್ತು. ಅಂದ್ರೆ -1, ಒಂದು ಮೈನಸ್ ಆಯ್ತು. ಇಲ್ಲೇನಾಯ್ತು, 1 ಇತ್ತು, 2 ಆಯ್ತು. ಅಂದ್ರೆ +1. ಆರೋ ಮಾರ್ಕ್ ಏನಾಯ್ತು, 1 ಜಾಸ್ತಿ ಆಯ್ತು. ಈ ವೃತ್ತಗಳೇನಾಯ್ತು, 1 ಕಮ್ಮಿ ಆಯ್ತು. ಹಂಗಂದ್ರೆ ಇಲ್ಲಿ ಏನಾಗ್ಬೇಕು, ಇಲ್ಲಿ ಮೂರು ವೃತ್ತ ಏನಾಗ್ಬೇಕು, 2 ವೃತ್ತ ಅಲ್ವಾ? ಸೊ ಇಲ್ಲಿ 3 ಇರೋದು ಅಂದ್ರೆ 3 ಆರೋ ಮಾರ್ಕ್ ಇರೋದು ಏನಾಗ್ಬೇಕು, 4 ಆಗ್ಬೇಕು. ಸೊ ಹಂಗಂದ್ರೆ ಯಾವ್ದು ಆನ್ಸರ್, ನೋಡಿ 2 ಐತೆ ಮತ್ತೆ 4 ಆರೋ ಮಾರ್ಕ್ಸ್ ಇದೆ. ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 12ನೇ ಕ್ವಶನ್. ಸೊ 12ನೇ ಕ್ವಶನ್ ಅಲ್ಲಿ ಏನಾಯ್ತೈತೆ ನೋಡುವ. ಸೊ ಇಲ್ಲಿ ಏನೈತೆ, ಒಂದು ಲೈನ್ ಐತೆ, ಒಂದು ಗೆರೆ ಐತೆ. ನೆಕ್ಸ್ಟ್ ಎರಡನೇ ಚಿತ್ರದಲ್ಲಿ ಏನಾಯ್ತು, ಒಂದು ಗೆರೆ, ಸೊ ಪ್ಲಸ್ ಆರೋ ಮಾರ್ಕ್. ಸೊ ಆರೋ ಮಾರ್ಕ್ ಆಡ್ ಆಯ್ತು. ಸೊ ನೆಕ್ಸ್ಟ್ ಮೂರನೇ ಚಿತ್ರದಲ್ಲಿ ಆ ಗೆರೆ ಹಂಗೆ ಉಳ್ಕೊಂಡೈತೆ, ಈ ಆರೋ ಮಾರ್ಕ್ ಕೂಡ ಹಂಗೆ ಉಳ್ಕೊಂಡೈತೆ. ಸೊ ನೆಕ್ಸ್ಟ್ ಏನಾಯ್ತೈತೆ, ಸೊ ಒಂದು ಚಿತ್ರ ಆಡ್ ಆಯ್ತೈತೆ, ಅಂದ್ರೆ ಒಂದು ಆರೋ ಮಾರ್ಕ್ ಆಡ್ ಆಗ್ತೈತೆ. ಸೊ ಆಪೋಸಿಟ್ ಸೈಡ್ ಅಲ್ಲಿ ಇಲ್ಲಿ ಇದ್ದಿದ್ದು ಆಪೋಸಿಟ್ ಸೈಡ್ ಅಲ್ಲಿ ಇದು ಅದೇ ತರ ನೋಡ್ಕೊಳ್ಳಿ. ಇದು ಗೆರೆ ಹಂಗೆ ಆಯ್ತಾ, ಆರೋ ಮಾರ್ಕ್ ಹಂಗೆ ಆಯ್ತಾ. ಸೊ ಈ ಆರೋ ಮಾರ್ಕ್ ಹಂಗೆ ಆಯ್ತಾ. ಸೊ ಆಪೋಸಿಟ್ ಅಲ್ಲಿ ಇನ್ನೊಂದು ಆರೋ ಮಾರ್ಕ್ ಆಡ್ ಆಯ್ತು. ಅಂದ್ರೆ ಈ ಚಿತ್ರ 4ನೇ ಚಿತ್ರದಲ್ಲಿ ಏನಾಗ್ಬೇಕು, ಒಂದು ಗೆರೆ. ಸೊ ಈ 3 ಚಿತ್ರನೂ ಹಂಗೆ ಇರ್ಬೇಕು, ಆರೋ ಮಾರ್ಕ್. ಸೊ ಒಂದು ಇದ್ರದ್ದು ವಿರುದ್ಧ ದಿಕ್ಕಲ್ಲಿ ಒಂದು ಆರೋ ಮಾರ್ಕ್ ಆಡ್ ಆಗ್ಬೇಕು. ಅಂದ್ರೆ ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಒಂದು ಆರೋ ಮಾರ್ಕ್ ಇದ್ರದ್ದು ವಿರುದ್ಧ ದಿಕ್ಕಲ್ಲಿ ಆಯ್ತು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್.
ಸೊ ನೀವು ಈ ಮೂರನ್ನ ಹೋಮ್ ವರ್ಕ್ ಮಾಡ್ಕೊಬಿಡಿ. ಇಲ್ಲಾಂದ್ರೆ 13, 14 ಮತ್ತೆ 15ನ್ನ ಹೋಮ್ ವರ್ಕ್ ಆಗಿ ತಗೋಬೇಕು ನೀವು. ಸೊ ಇವ್ ಮೂರನ್ನ ಹೋಮ್ ವರ್ಕ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ 13 ಮತ್ತೆ 14, 15ನ್ನ ಸ್ಕ್ರೀನ್ ಶಾಟ್ ತಗೊಂಡು ಹೋಮ್ ವರ್ಕ್ ಮಾಡಿ. ಸೊ ಚಿತ್ರಗಳ ಸಾಮ್ಯತೆ ಮತ್ತು ಚಿತ್ರಗಳ ಸರಣಿ ಇದೆಯಲ್ಲ, ಆ ಕಾನ್ಸೆಪ್ಟ್ ಎರಡು ಮುಗ್ದಿದೆ. ಸೊ ಎರಡು ಸಿಂಪಲ್ ಚಿತ್ರಗಳಲ್ಲಿ ಏನೇನು ಡಿಫ್ರೆನ್ಸ್ ಇದೆ ನೋಡ್ಕೊಂಡು ಆನ್ಸರ್ ಮಾಡೋದು. ಸೊ ಈ ಮೂರನ್ನ ಹೋಮ್ ವರ್ಕ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಥ್ಯಾಂಕ್ ಯು.